ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಘುವರ್ಯ. RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಅವನು 2 ದಿನದಿಂದ ವಿಡಿಯೋನೇ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಮೆಸೇಜನ್ನು ಹಾಕ್ತಾ ಇದ್ರಿ. ಅದು ಯಾಕೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ, ಇದಕ್ಕೆ ಕ್ಲಾರಿಟಿ ನಾನು ಕೊನೆಯಲ್ಲಿ ಕೊಡ್ತೀನಿ. ಹಾಗೆ ಇವತ್ತು ಮಾತಾಡೋಕೆ ಬಂದಿರತಕ್ಕಂಥ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಅವರ ತಾಯಿ ಈ ದೂರುದಾರ ಆಗಿರ್ತಕ್ಕಂಥ ಭೀಮಾ ಏನಿದ್ದ ಅವನ ವಿರುದ್ಧ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹೌದಾ, ಕಂಪ್ಲೇಂಟ್ ಕೊಟ್ರಾ? ಇದು ಹಳೆ ವಿಷಯ ಗುರು, ಗೊತ್ತಿರೋದೆ ಅಂತ ಸಾಕಷ್ಟು ಜನ ಅನ್ಕೋಬಹುದು. ಯಾಕೆ ಅಂತಂದ್ರೆ ಇದಾಗಿದ್ದು ಆಲ್ರೆಡಿ ಆಗಿ 24 hours ಆಗೋಯ್ತು. ಬಟ್ ಈಗ ನಾನು ತೊಗೊಂಡು ಬಂದಿರೋದೇನಪ್ಪ ಅಂದ್ರೆ, ಆ ಒಂದು ಕಂಪ್ಲೇಂಟ್ ಕಾಪಿಲಿ ಏನೇನೆಲ್ಲ ರಿಜಿಸ್ಟರ್ ಆಗಿತ್ತು ಅಂತ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇತ್ತು. ನಿಜವಾಗ್ಲೂ ಭೀಮನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ರಾ, ಅಥವಾ ಆಲ್ರೆಡಿ ಇವಾಗ ಉಲ್ಟಾ ಹೊಡಿತಾ ಇರ್ತಕ್ಕಂಥ ಮೀಡಿಯಾಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು, ಅಥವಾ ಸಮೀರ್ ಆಗಿರ್ಬೋದು, ಮಟ್ಟಣ್ಣ ಆಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು, ಇವ್ರುಗಳ ವಿರುದ್ಧ ಏನಾದರೂ ಕಂಪ್ಲೇಂಟ್ ಕೊಟ್ರ ಅಂತ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಎವ್ರಿಡೇ ಒಂದು ಕಮೆಂಟ್ ಸೆಕ್ಷನಲ್ಲಿ. ಬಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡ ಮೇಲೇ ವಿಡಿಯೋ ಮಾಡಬೇಕಂತ ಒಂದು ಸಣ್ಣ ಗ್ಯಾಪ್ ತಗೊಂಡೆ. ಈಗ ನನಗೆ ಆ ಒಂದು ಕಂಪ್ಲೇಂಟ್ ಕಾಪಿ ಕೂಡ ಸಿಕ್ಕಿದೆ. ಅವರು ಕಂಪ್ಲೇಂಟ್ ಮಾಡಿದ್ದು SIT ತನಿಖಾ ಅಧಿಕಾರಿಗಳ ಹತ್ರ. ಈಗ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ದಾಖಲೆಗಳು, ಒಂದಷ್ಟು ಮಾಹಿತಿಗಳನ್ನ ತೊಗೊಂಡು ಬಂದಿದ್ದೀನಿ. ಅದನ್ನು ನಾನೀಗ ಸಬ್ಮಿಟ್ ಮಾಡ್ತೀನಿ. ಅದರಲ್ಲಿ ಏನಿದೆ ಅಂತಲೂ ನಾನು ಓದ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ವಿಚಾರಕ್ಕೆ ಬಂದರೆ, ಈಗ ಹರೀಶ್ ಪೂಂಜಾ ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಯಾರಪ್ಪ ಇವರು ಹರೀಶ್ ಪೂಂಜಾ? ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ವಿಚಾರದಲ್ಲಿ ಒಂದು ಕೇಸ್ ಆಗ್ಬಿಟ್ಟು ರಾತ್ರೋರಾತ್ರಿ ಅವ್ರನ್ನ ಅರೆಸ್ಟ್ ಮಾಡೋ ರೀತಿ ಮಾಡಿದ್ರಲ್ಲ ಆ ಒಂದು ಕುಟುಂಬದವರು. ಸೊ ಆ ವ್ಯಕ್ತಿ ಇಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂತಂದರೆ, 2023 ಮತ್ತು 2025ರಲ್ಲಿ ಇವ್ರು ಮಾತಾಡಿರ್ತಕ್ಕಂಥ ಒಂದೇ ಮಾತು 2 ರೀತಿ ಆಡಿ ಅವರು ಒಂದು ಚರ್ಚೆಗೆ ಈಡಾಗಿದ್ದಾರೆ. ಆ ಮಾತು ಏನು ಅಂತಲೂ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಅದಾದಮೇಲೆ ಭೀಮಾ, ನಮ್ಮ ಮುಸುಕುದಾರಿಯಾದಂಥ ಭೀಮನ ಬಗ್ಗೆ ಒಂದಷ್ಟು ಸಂಶಯಗಳು ಬರ್ತಾ ಇದೆ. ಏನಪ್ಪ ಅದು, ಎಲ್ರಿಗೂ ಬರದೇ ಇರೋ ಸಂಶಯ ನಿನಗೆ ಬರ್ತಾ ಇದೆ ಅಂತ ಅನ್ಕೊತಾ ಇದ್ದೀರಾ? ಅದು ಏನು ಅಂತಲೂ ನಾನು ಸಬ್ಮಿಟ್ ಮಾಡ್ತೀನಿ. ಈಗ ಮೊದಲನೇದಾಗಿ ನಾವು ಸೌಜನ್ಯ ಅವರ ತಾಯಿ ವಿಚಾರಕ್ಕೆ ಬರೋಣ. ಏನಪ್ಪ ಅಂತಂದರೆ, ಸೌಜನ್ಯ ಅವರ ತಾಯಿ ಈಗ ರೀಸೆಂಟಾಗಿ ಒಂದು ಆಗಸ್ಟ್ 12ನೇ ತಾರೀಕು ಈ ಮಹಿಳಾ ಆಯೋಗ ಆ ಒಂದು ಸಂಸ್ಥೆಯವರೇನಿದ್ದಾರೆ ಅವರ ಮನೆಗೆ ಈ ಸಂತ್ರಸ್ತರ ಒಂದು ಕುಟುಂಬಕ್ಕೆ ಹೋಗಿ ಅವರೊಂದು ಭೇಟಿ ಕೊಟ್ಟು ಒಂದಷ್ಟು ಮಾತುಕತೆ ನಡೆಸಿರ್ತಾರೆ. ಅದೇ ಆಗಸ್ಟ್ 12 ಆದಮೇಲೆ ಆಗಸ್ಟ್ 13ನೇ ತಾರೀಕು ಅವರು ಒಂದು ಕಡೆ ಸೇರಿರ್ತಾರೆ. ಅಲ್ಲಿಗೆ ಈ ಚಿನ್ನಯ್ಯ ಅಂತ ಇರ್ತಾನಲ್ಲ ನಮ್ಮ ಭೀಮಾ, ಆ ಭೀಮನ ಅಕ್ಕ ಕೂಡ ಬಂದಿರ್ತಾರೆ, ರತ್ನ ಅಂತಂದೇಳಿ. ಈ ಭೀಮನ ಅಕ್ಕ ರತ್ನ ಅವರು ಮಾತಾಡ್ತಾ ಇರ್ತಕ್ಕಂಥ ಬರದಲ್ಲಿ ಏನಾದರೂ ನಿಧಾನಕ್ಕೆ ಮಾತಾಡ್ತಾ ಇದ್ರು ಅಥವಾ ಏನಾದರೂ ಲೈವಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಬಟ್ ಈಗ ಸೌಜನ್ಯ ತಾಯಿ ಹೇಳ್ತಿರೋದೇನಪ್ಪ ಅಂತಂದರೆ, ಅವ್ರ ಅಕ್ಕ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ. ಏನಂತ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತಂದರೆ, ಅದನ್ನು ಅವರು ಕಂಪ್ಲೇಂಟ್ ಕಾಪಿನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಏನಂತ ಅಕ್ಕ ಹೇಳ್ತಾ ಇದ್ದಾರೆ, ನನ್ನ ತಮ್ಮ ಮೊದಲನೇದಾಗಿ ಸೌಜನ್ಯ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದ. ಯಾಕೆ ಅಂತಂದರೆ 2014ರಲ್ಲಿ ನನ್ನ ತಮ್ಮ ಚಿನ್ನಯ್ಯ ಆ ಒಂದು ಜಾಗ ಬಿಟ್ಟು ಅವನು ವಲಸೆ ಹೋಗಿದ್ದು, ಬೇರೆ ಕಡೆ ಹೋಗಿದ್ದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಕ್ಕೆ, ಆ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ಅಂತಂದೇಳಿ ಅವರ ಅಕ್ಕ ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಬಂದಿರತಕ್ಕಂಥ ಚರ್ಚೆ ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತು 2012ರಲ್ಲಿ ಅಕ್ಟೋಬರ್ 9ನೇ ತಾರೀಕು ಸೌಜನ್ಯ ಪ್ರಕರಣ ನಡೆಯುತ್ತೆ. ಅವತ್ತಿನ ದಿನ ಭೀಮಾ ಇರೋದೇ ಇಲ್ಲ, ಮಂಡ್ಯಾಗ ಹೋಗಿರ್ತೀನಿ, ನನ್ನ ಹುಟ್ಟೂರೇನಿದೆ ಅಲ್ಲಿಗೆ ಹೋಗಿರ್ತೀನಿ ಅಂತ ಹೇಳಿದ. ಅದ್ರ ನೆಕ್ಸ್ಟ್ ದಿನ ಬರೋಷ್ಟರಲ್ಲಿ ರವಿ ಪೂಜಾರಿ ಮೇಲೇನೋ ಕೇಸ್ ಆಯಿತು, ಕೊನೆಗೆ ಬ್ಲಾ 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 ಸಂತೋಷ್ ರಾವ್ ಬಂದ, ಏನೇನೋ ಆಯಿತು ನಿಮಗೆಲ್ಲ ಗೊತ್ತು. ಬಟ್ ಅವತ್ತಿನ ದಿನ ಅಲ್ಲಿ ಇರಲೇ ಇಲ್ಲ ಭೀಮಾ ಅಂತಂದೇಳಿ ಅವನು ಒಂದು ಹೇಳಿಕೆ ಕೊಟ್ಟಿದ್ದ. ಬಟ್ ಈಗ ಬಂದಿರತಕ್ಕಂಥ ಚರ್ಚೆ ಏನಪ್ಪ ಅಂತಂದರೆ, ಅವ್ರ ಅಕ್ಕ ಹೇಳ್ತಿರೋದು, ಅವತ್ತಿನ ದಿನ ಭೀಮಾ ಅಲ್ಲಿದ್ದ, ಅಂದರೆ ಈ ಚಿನ್ನಯ್ಯ ಅಲ್ಲಿದ್ದ. ಅವನು ಎವ್ರಿ ಟೈಮ್, ಪ್ರತಿ ಸಲ ಈ ಒಂದು ಗುರುತು ಪರಿಚಯ ಇಲ್ದಿರ್ತಕ್ಕಂಥ ಶವಗಳಾಗಿರ್ಬೋದು, ಅಥವಾ ಈ ಥರ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಶವಗಳಾಗಿರ್ಬೋದು, ಇವುಗಳನ್ನೆಲ್ಲ ಅವನು ತಗೊಂಡೋಗಿ ಒಂದು ರೊಟೀನ್ ಆಗಿರ್ತಕ್ಕಂಥ ಜಾಗಗಳಲ್ಲಿ ಊತಾಕ್ತಾ ಇದ್ದ. ಅದೇ ಜಾಗದಲ್ಲೇ ಈ ಒಂದು ಸೌಜನ್ಯ ಡೆಡ್ ಬಾಡಿ ಕೂಡ ಸಿಕ್ಕಿದ್ದು ಅಂತಂದೇಳಿ ಈಗ ಬಂದಿರತಕ್ಕಂಥ ಚರ್ಚೆ. ಅಂದರೆ ನಾವುಗಳು ಹುಲಿ ಹೆಜ್ಜೆನ ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿ ಹುಲಿ ಒಂದು ಕಡೆ ಹೋಯ್ತು ಅಂತಂದರೆ ವಾಪಸ್ ಅದೇ ಒಂದು ರೂಟಲ್ಲಿ ಬರುತ್ತೆ ಅಂತಂದೇಳಿ. ಅಂದರೆ ಈಗ ಭೀಮಾ ಕೂಡ ಪ್ರತಿ ಸಲ ಒಂದು ರೊಟೀನ್ ಪ್ಲೇಸಸ್ಗಳಲ್ಲೇ ಊತಾಗ್ತಾ ಇದ್ದ ಅಂತ. ಅದಕ್ಕೋಸ್ಕರ ಆ ಒಂದು ಜಾಗ ಆ ಟೈಮಲ್ಲಿ ಎಲ್ಲೂ ಕೂಡ ಚರ್ಚೆ ಆಗದೆ ಈಗ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ರತ್ನ ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಇಟ್ಕೊಂಡು ಇವರ ತಾಯಿ ಸಂಶಯ ಪಟ್ಟು, ಹೌದು ಸೌಜನ್ಯ ಪ್ರಕರಣದಲ್ಲಿ ಭೀಮಾ ಇನ್ವಾಲ್ವ್ ಆಗಿದ್ದಾನೆ, ನನಗೆ ಬರ್ತಿರೋ ಡೌಟ್ ಪ್ರಕಾರ ಅವನು ಎಲ್ಲೋ ಒಂದು ಕಡೆ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಇಲ್ಲ ಅಂದಿದ್ರೆ ಆ ಒಂದು ಜಾಗದಲ್ಲಿ ಅವನು ಇಲ್ವೇ ಇಲ್ಲ ಅನ್ನೋದಾಗಿದ್ದಿದ್ರೆ
ಎಕ್ಸಾಕ್ಟ್ ಆಗಿ ಪ್ರತಿ ಸಲ ಭೀಮಾ ಎಲ್ಲಾ ಹೆಣಗಳನ್ನು ಊತಾಕೋ ಜಾಗದಲ್ಲೇ ಸೌಜನ್ಯ ಹೆಣನು ಕೂಡ ಊತಾಕೋ ಪ್ಲಾನ್ ಯಾಕೆ ಮಾಡ್ತಾ ಇದ್ದ, ಅದೇ ಜಾಗದಲ್ಲಿ ಸೌಜನ್ಯ ಆ ಒಂದು ಡೆಡ್ ಬಾಡಿ ಯಾಕೆ ಸಿಗ್ತಾ ಇತ್ತು ಅಂತ ಇವರ ಒಂದು ತಾಯಿಯ ಪ್ರಶ್ನೆ SIT ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಈಗ ಅವನನ್ನ ಬ್ರೈನ್ ಮ್ಯಾಪಿಂಗ್, ಆ ಒಂದು ನಾರ್ಕೋ ಟೆಸ್ಟ್ ಏನೋ ಇದೆಯಲ್ಲ, ಆ ಒಂದು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಆಲ್ರೆಡಿ ಭೀಮಾ ಅವನು ಸ್ಟಾರ್ಟಿಂಗ್ ಅಲ್ಲಿ SIT ತನಿಖೆಗೆ ಬರೋಕ್ಕಿಂತ ಮುಂಚೆನೆ ಕೇಳ್ಕೊಂಡಿದ್ದ, ಈ ಒಂದು ಕೇಸ್ ಏನಾದರೂ ಬೈ ಚಾನ್ಸ್ ಫೇಲ್ ಆಯಿತು ಅಂತಂದ್ರೆ ನಾನು ಬ್ರೈನ್ ಮ್ಯಾಪಿಂಗಿಗೆ ರೆಡಿ ಇದ್ದೀನಿ ಅಂತ ಹೇಳಿದ್ದ. ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನನಗಂತೂ ಗೊತ್ತಿಲ್ಲ. ಭೀಮನ್ ಬಗ್ಗೆ ನನಗಂತೂ ಒಂದು ಕ್ಲಾರಿಟಿ ಸಿಗದೆ ಇರೋದು ಯಾವ ವಿಚಾರದಲ್ಲಿ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಭೀಮಾ ಬಂದಾಗ ಆಡದಂತ ಮಾತುಗಳು, ಸ್ಟಾರ್ಟಿಂಗ್ ಅಲ್ಲಿ ಭೀಮಾ ಕೊಟ್ಟಂತ ಧೈರ್ಯ ಏನಿತ್ತು ಅದು ಯಾವುದೂ ಕೂಡ ಇವಾಗಿಲ್ಲ. ಪ್ಲಸ್ ಮೇನ್ ಪಾಯಿಂಟ್ ಇಲ್ಲಪ್ಪ ನಾನು ಹಿಡಿತಾ ಇದ್ದೀನಿ ಅಂತಂದ್ರೆ, ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳ್ದ, ಯಾವುದಪ್ಪ ಅಂತಂದ್ರೆ ಸಲಿಂಗ ಕಾಮಿ ಅಂತಂದೇಳಿ. ಆ ಒಂದು ಮಾತನ್ನು ಹೇಳ್ದಂತ ವಿಡಿಯೋ ಬೈಟಲ್ಲಿ ಮುಸುಕಾಕಿರ್ತಾರೆ. ಬಟ್ ಆ ಒಂದು ವಾಯ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಬೈಟ್ ಎಲ್ಲಿದೆ ಅದು ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಒಂದು ವಿಡಿಯೋದಲ್ಲಿ ಅದನ್ನ ಸಬ್ಮಿಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಮಾತಾಡ್ತಕ್ಕಂಥ ಭೀಮಾನೇ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಹೌದು, ಅಲ್ಲಿವರೆಗೂ ಅಂದ್ರೆ SIT ತನಿಖೆ ಆಗೋವರೆಗೂ ಕೂಡ ಭೀಮನಿಗೆ ಒಂದು ಥ್ರೆಡ್ ಇತ್ತಂತೆ. ಅವನಿಗೆ ಮುಖಕ್ಕೆ ಮುಖವಾಡ ಹಾಕೊಂಡು ಕರ್ಕೊಂಡು ಹೋಗಿ ಎಲ್ಲ ಹುಡ್ಕೊಂಡು ಕರ್ಕೊಂಡು ಹೋದ್ರು. ಈಗ ಅಲ್ಲಿ ಏನೂ ಇಲ್ಲ, ಏನೂ ಸಿಗ್ತಾ ಇಲ್ಲ, ಮೂಳೆಗಳಿಲ್ಲ, ಯಾವ ಬದನೆಕಾಯಿ ಇಲ್ಲ ಅಂತ ಗೊತ್ತಾದ್ಮೇಲೆ ಸಡನ್ ಆಗಿ ಬಂದ್ಬಿಟ್ಟು ಮುಸುಕ್ ತೆಗೆದ್ಬಿಟ್ಟು ವಿಡಿಯೋ ಮಾಡ್ಬಿಟ್ರ ಅಂತ ಒಂದಷ್ಟು ಪ್ರಶ್ನೆ ಬರ್ತಾ ಇದೆ ಒಂದಷ್ಟು ಜನರಿಂದ. ಈಗ ಬಂದಿರತಕ್ಕಂಥ ಯೂಟ್ಯೂಬರ್ಸ್ ವಿಡಿಯೋಗಳೇನಿದೆ, ಈಗ ಯಾರೂ ಕೂಡ ನಮ್ಮ ಮೀಡಿಯಾ ಚಾನಲ್ಗಳಿದೆ ಅವ್ರುಗಳು ಯಾರು ಕೂಡ ಹೋಗಿ ಫಸ್ಟ್ ಅವ್ರನ್ನ ಇಂಟರ್ವ್ಯೂ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಭೀಮನ ಒಂದು ವಿಡಿಯೋ ಬೈಟ್ಗಳು ಏನು ಓಡಾಡ್ತಾ ಇದೆ ಅದು ಯಾವುದೂ ಕೂಡ ಆಫ್ಟರ್ SIT ತನಿಖೆ ಅಲ್ವೇ ಅಲ್ಲ. ಅದು SIT ತನಿಖೆ ಹೋಗೋಕ್ಕಿಂತ ಮುಂಚೆ ಭೀಮಾ ಕೊಟ್ಟಿರ್ತಕ್ಕಂಥ ಸಂದರ್ಶನ. ನೀವೊಂದು ಅಬ್ಸರ್ವ್ ಮಾಡಿ, ಭೀಮಾ SIT ತನಿಖೆ ಆದಮೇಲೆ ಅವನ ಒಂದು ಫೋಟೋ ರಿವೀಲ್ ಆಗುತ್ತೆ, ಅದರಲ್ಲಿ ಕ್ಲೀನ್ ಶೇವ್ ಮಾಡಿರ್ತಾನೆ. ಅದು ಹೆಂಗ್ರಿ ಒಂದೇ ದಿನದಲ್ಲಿ ಆಲ್ರೆಡಿ ಮುಖ ತುಂಬ ಗಡ್ಡ ಬೆಳ್ಕೊಂಡ್ಬಿಡುತ್ತೆ. ಆ ಒಂದು ವಿಡಿಯೋ ಬೈಟ್ಗಳಲ್ಲೆಲ್ಲ ಕೂಡ ಭೀಮನಿಗೆ ಬಿಳಿ ಬಿಳಿ ಬಂದಿರತಕ್ಕಂಥ ಗಡ್ಡಗಳಿದೆ. ಒಂದಲ್ಲ ಎರಡು ಥರ ಬೈಟ್ಗಳನ್ನ ನಾನು ನೋಡಿದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಸಂದರ್ಶನದಲ್ಲಿ ಭೀಮಾನೇ ಸ್ವತಃ ಹೇಳ್ತಾನೆ, 2014ರಲ್ಲಿ ನನಗೆ ಥ್ರೆಡ್ ಬಂತು, ಅದಕ್ಕೋಸ್ಕರ ನಾನು ಹೋಗ್ಬೇಕಾದಂಥ ಸಂದರ್ಭ ಬಂತು ಅಂತಂದೇಳಿ. 2014ರಲ್ಲಿ ಬಂದಂಥ ಥ್ರೆಡ್ ಏನು ಅಂತಲೂ ಈ ಒಂದು ಕೇಸಲ್ಲಿ, ಈ ಒಂದು ಕಂಪ್ಲೇಂಟ್ ಶೀಟಲ್ಲಿ ಸೌಜನ್ಯ ಅವರ ತಾಯಿ ಮೆನ್ಷನ್ ಮಾಡಿರೋದು ಏನಪ್ಪ ಅಂದರೆ, ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಚಾರಗಳು ನಿನಗೆ ಗೊತ್ತು. ಸೊ ನೀನು ಏನಾದರೂ ಅಪ್ಪಿ ತಪ್ಪಿ ಅದನ್ನು ಬಾಯಿ ಬಿಟ್ಟೆ ಅಂತಂದರೆ ನಿನ್ನ ಜೀವ, ಆಮೇಲೆ ನಿನ್ನ ಒಂದು ಫ್ಯಾಮಿಲಿಯವರ ಜೀವ ನಮ್ಗಳ ಕೈಯಲ್ಲಿರುತ್ತೆ ಅಂತ ಜೀವ ಬೆದರಿಕೆ ಹಾಕಿದ್ರು. ಅದಕ್ಕೋಸ್ಕರ ಭೀಮಾ ಉಸಿರನ್ನ ಬಿಗಿ ಹಿಡ್ಕೊಂಡು ಅವ್ರ ಜೊತೆ ಆ ಒಂದು ಜಾಗದಲ್ಲಿದ್ದ. ಅದಾದ್ಮೇಲೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ, ಸಡನ್ಲಿ ರಾತ್ರಿ ಖಾಲಿ ಮಾಡ್ಕೊಂಡು ಹೋದ ಅಂತ. ಇದಕ್ಕೆ ಮುಂಚೆ ನಾನು ಕೂಡ ವಿಡಿಯೋ ಮಾಡಿದ್ದೆ, ಅವರ ಒಂದು ಕುಟುಂಬದಲ್ಲಿ ಒಂದು ಹೆಂಗಸಿನ ಮೇಲೆ ಅತ್ಯಾಚಾರಕ್ಕೆ ಒಳಗಾಗಿದ್ದ. ಆ ಒಂದು ಕಾರಣಕ್ಕೆ ಭೀಮಾ ತನ್ನ ಕುಟುಂಬನೆಲ್ಲ ಕರ್ಕೊಂಡು ಊರ್ಬಿಟ್ಟು ಹೋಗಿದ್ದ ಅಂತಲೂ ಹೇಳಿದ್ದೆ. ಬಿಕಾಸ್ ಅದು ಯಾವುದು ಕೂಡ ನಾನೇ ಸೃಷ್ಟಿ ಮಾಡ್ಕೊಂಡೇನು ಹೇಳಿದ್ದಲ್ಲ, ಅದನ್ನು ಕೂಡ ನಾನು ಭೀಮನೊಂದು ಬೈಟಲ್ಲೇ ಕೇಳಿದ್ದೆ. ಸಾಕಷ್ಟು ಬೈಟ್ಸ್ಗಳಲ್ಲಿ ಬರ್ತಾ ಇರ್ತವೆ, ಮುಸ್ಕಾಕಿರ್ತಕ್ಕಂಥ ಭೀಮಾ ಯಾರು, ಒರಿಜಿನಲ್ ಯಾರು, ಫೇಕ್ ಯಾರು, ಒಂದು ಕೂಡ ಅರ್ಥ ಆಗದಿರೋ ಪರಿಸ್ಥಿತಿ ನಮ್ಗಳದು, ನೋಡೋಂಥ ಜನಗಳು ನಿಮ್ದು. ಅಂದ್ರೆ ಏನಾಗಿತ್ತು ಅಂತಂದ್ರೆ, ಈಗ 2012ರಲ್ಲಿ ಸೌಜನ್ಯ ಒಂದು ಕೇಸ್ ನಡೆದಾಗ ಮಂಡ್ಯ ಜಿಲ್ಲೆಯಲ್ಲಿದ್ದೆ ನಾನು, ನನ್ನ ಊರಿಗೆ ಹೋಗಿದ್ದೆ ಅಂತಂದೇಳಿ ಭೀಮಾ ಹೇಳಿದ ಆ ಒಂದು ವಿಡಿಯೋದಲ್ಲಿ. ಬಟ್ ಅವತ್ತಿನ ದಿನ ನಾನು ಇರಲಿಲ್ಲ. ನಾನು ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಗಲಭೆ ಶುರು ಆಗ್ಬಿಟ್ಟಿತ್ತು, ದೊಡ್ಡದಾಗಿ ಏನೇನೋ ಆಗ್ಬಿಟ್ಟಿತ್ತು ಅಂತ ಆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದ. ಬಟ್ ಈಗ ಬಂದಿರತಕ್ಕಂಥ ಚರ್ಚೆ ಏನಪ್ಪ ಅಂತಂದ್ರೆ, ರವಿ ಪೂಜಾರಿಗೆ ಆ ಒಂದು ಮಾಹಿತಿ ಎಲ್ಲ ಗೊತ್ತಿತ್ತು, ಅವನು ನನ್ನ ಹತ್ರ ಹೇಳ್ಕೊಂಡಿದ್ದ ಅಂತಂದೇಳಿ ಸ್ವತಃ ಭೀಮಾ ಅಂದ್ರೆ ಈ ಮುಸುಕುದಾರೆ ಆಗಿರ್ತಕ್ಕಂಥ ಚಿನ್ನಯ್ಯನೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದ. ಸೊ ಅದನ್ನ ಕೇಳಿಸ್ಕೊಂಡ್ಮೇಲೆ ಸೌಜನ್ಯ ಅವರ ತಾಯಿ ಇನ್ನೂ ಕೋಪ ಬಂದಿರೋದೇನಪ್ಪ ಅಂತಂದ್ರೆ, ರವಿ ಪೂಜಾರಿಗೆ ಎಲ್ಲ ಸತ್ಯ ಗೊತ್ತಿತ್ತು. ಸೊ ರವಿ ಪೂಜಾರಿ ಭೀಮನಿಗೆ ಅಂದ್ರೆ ಚಿನ್ನಯ್ಯನಿಗೆಲ್ಲ ಹೇಳ್ಬಿಟ್ಟು ಸತ್ತೋಗಿದ್ದಾನೆ. ಸೊ ಈಗ ದಯವಿಟ್ಟು ನೀವು ಈ ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ಅಂತ. ಹೌದು, ಯಾಕಂದ್ರೆ ಚಿನ್ನಯ್ಯ ಒಂದು ವಿಡಿಯೋದಲ್ಲಿ ಹೇಳಿದ್ದ, ರವಿ ಪೂಜಾರಿ ಅವ್ನು ಹೋಗೋಕ್ಕಿಂತ ಮುಂಚೆ ಅವನು ಎಲ್ಲಾ ವಿಚಾರಗಳನ್ನ ನನ್ಗೆ ಹೇಳ್ಕೊಂಡಿದ್ದ, ಈ ತರ ಆಗಿದೆ, ಈ ತರ ಘಟನೆ ನಡೀತು, ಇದನ್ನ ಮುಚ್ಚಾಕೋಸ್ಕರ ಆ ಒಂದು ಬಾಡಿನ ತಗೊಂಡೋಗಲ್ಲ ಹಾಕೋದಕ್ಕೋಸ್ಕರ ಈ ಥರದೊಂದಷ್ಟು ಕೆಲಸ ಮಾಡೋದಕ್ಕೋಸ್ಕರ ನನಗೆ 25,000 ಕೊಟ್ಟಿದ್ರು ಅಂತಂದೇಳಿ ಅದನ್ನೂ ಕೂಡ ಹೇಳ್ಕೊಂಡಿದ್ದ ಅಂತಂದೇಳಿ ಚಿನ್ನಯ್ಯ ಒಂದು ವಿಡಿಯೋದಲ್ಲಿ ಹೇಳಿದ್ರು. ಸೊ ಇಷ್ಟು ಓಪನ್ ಆಗಿ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಈ ರೀತಿ ಮಾಡಿದ್ದಾರೆ ಅಂತಂದೇಳಿ ರವಿ ಪೂಜಾರಿ ನನ್ನ ಹತ್ರ ಮಾತಾಡಿದಾನೆ ಅಂದಮೇಲೆ ಯಾರು ಮಾಡಿದ್ದಾರೆ ಅಂತ ಕೂಡ ರವಿ ಪೂಜಾರಿ ಹೇಳ್ಕೊಂಡಿರ್ತಾನೆ. ದಯವಿಟ್ಟು ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಚಿನ್ನಯ್ಯ ಮಾತಾಡ್ತಾನೆ ಇಲ್ಲ. ನೀವು SIT ತನಿಖಾಧಿಕಾರಿಗಳು ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ವ್ಯಕ್ತಿಗೆ ಒಂದು ನಾರ್ಕೋ ಟೆಸ್ಟ್ ಅಂತ ಮಾಡಿ ಬ್ರೈನ್ ಮ್ಯಾಪಿಂಗ್ ಮಾಡಿ
ಅದಾದ ನಂತರ ಸತ್ಯ ಹೊರಗಡೆ ತರಿಸ್ಬೇಕು ಅಂತಂದೇಳಿ ಸೌಜನ್ಯ ಅವರ ತಾಯಿ ಆ ಒಂದು ಕಂಪ್ಲೇಂಟ್ ಏನಿದೆ ಅದರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಈಗ ಅಪ್ಪಿತಪ್ಪಿ ನಿಜವಾಗ್ಲೂ ಸಂದರ್ಶನ ಮಾಡಿದ್ದೇ ಆದರೆ, ಸಂದರ್ಶನಗಳನ್ನ ಒಪ್ಪಿದ್ದೇ ಆದರೆ, ಮುಸುಕ್ ತೆಗೆದ ಮೇಲೆ ಏನು ಮಾತಾಡಿದ್ದಾನೆ ಭೀಮಾ ಅದನ್ನ ನಾವು ಕನ್ಸಿಡರ್ ಮಾಡ್ಬೋದು ಅಷ್ಟೇ. ಅದನ್ನ ಬಿಟ್ಟು ಮುಸ್ಕಾಕಿರ್ತಕ್ಕಂಥ ಭೀಮನ್ ಮಾತುಗಳನ್ನ ನಾನಂತೂ ನಂಬೋದಕ್ಕೆ ರೆಡಿಯಾಗಿಲ್ಲ. ಯಾಕೆ ಅಂತಂದ್ರೆ ಭೀಮನ್ನ ನಾನು ನೋಡೇ ಇಲ್ಲ ಅಂತಂದೇಳಿ ಗಿರೀಶ್ ಮಠಣ್ಣವ್ರು ಹೇಳ್ತಾ ಇದ್ದಾರೆ. ಅದೇ ಭೀಮ ಮುಸ್ಕಾಕೊಂಡು ಮಾತಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಅದೇ ಗಿರೀಶ್ ಮಠಣ್ಣನವರು ಸಲಿಂಗ ಕಾಮಿ ಅಂತ ಹೇಳ್ತಿದ್ದಾರೆ. ಇದರಲ್ಲೇ ಒಂದು ಅರ್ಥ ಮಾಡ್ಕೊಳ್ಳಿ, ಇವ್ರು ಸುಳ್ಳರೋ ಇಲ್ಲ ಅಥವಾ ಇವನ್ ಸುಳ್ಳನೋ ಗೊತ್ತಾಗ್ತಿಲ್ಲ. ಹಾಗಾಗಿ ನನಗೆ ಭೀಮನ ವಿಚಾರದಲ್ಲಂತೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಇನ್ನು ಅಜ್ಜಿ ಬಗ್ಗೆ ಅಂತೂ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ದೇವರಣೆಗೂ ನಾನು ಅಜ್ಜಿ ತಂಟೆಗೆ ಹೋಗ್ತಾ ಇಲ್ಲ. ಅಜ್ಜಿ ಮಾತೆತ್ತಿದ್ರೆ ಇತ್ತೀಚೆಗಷ್ಟೇ ಸೂಸೈಡ್ ಮಾಡ್ಕೋತೀನಿ ನಾನು, ನಾನು ಏನೋ ನೇಣು ಹಾಕ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನಂತೂ ಆ ವಿಚಾರದಲ್ಲೆಲ್ಲ ದಯವಿಟ್ಟು ನಾನು ಬಿಟ್ಬಿಡಿ. ಇನ್ನು ನೆಕ್ಸ್ಟ್ ಸೌಜನ್ಯ ಭಟ್ ಅವರ ತಾಯಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ರಿಸೀವ್ ಮಾಡಿಕೊಂಡು SIT ತನಿಖಾ ಅಧಿಕಾರಿಗಳು ಅದಕ್ಕೆ ವಾಪಸ್ ಒಂದು ರಿಟರ್ನ್ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ. ಹೌದು, ಈ ಒಂದು ಕೇಸನ್ನು ನಾವು ಆಕ್ಸೆಪ್ಟ್ ಮಾಡ್ತಾ ಇದೀವಿ ಅಂತಂದೇಳಿ. ಸದ್ಯದಲ್ಲೇ ಭೀಮನಿಗೆ ಒಂದು ನಾರ್ಕೋಟಿಸ್ಟ್ ಆಗಲೇಬೇಕು, ಆಗುತ್ತೆ ಕೂಡ. ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ನೋಡೋಣ, ಬ್ರೈನ್ ಮ್ಯಾಪಿಂಗ್ ಹಬ್ಬಬ್ಬ ಅಂದರೆ ತುಂಬ ಡಿಲೇ ಅಂತೂ ಮಾಡಲ್ಲ, ಒಂದು 7 to 10 ಡೇಸಲ್ಲಿ ಮಾಡ್ತಾರೆ. ಈ ಒಂದು ಕೇಸು ನೆಕ್ಸ್ಟ್ ಒಂದು ಹಂತಕ್ಕೆ ಹೋಗೋದು ಯಾವಾಗಪ್ಪ ಅಂತಂದ್ರೆ ಡೆಫಿನೆಟ್ಲಿ ಇನ್ನೊಂದು 10 ಡೇಸ್ ಒಳಗಡೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ಸತ್ಯ ಆಚೆ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇದಾದ್ಮೇಲೆ ಕೊನೆಯದಾಗಿ ಹರೀಶ್ ಪೂಂಜಾ ಅವ್ರ ಬಗ್ಗೆ ಮಾತಾಡಬೇಕು. ಯಾರಿದು ಹರೀಶ್ ಪೂಂಜಾ ಅಂತೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಹರೀಶ್ ಪೂಂಜಾ ಅವ್ರ ಬಗ್ಗೆ ನಾನು ಆಲ್ರೆಡಿ 2 ವಿಡಿಯೋಗಳನ್ನ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಹರೀಶ್ ಪೂಂಜಾ ಅವ್ರು ಮಾತಾಡಿದಂಥ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾವುದಪ್ಪ ಅಂತಂದ್ರೆ 2023 ಒಂದು ಯಾವುದೋ ಒಂದು ಸಮಾವೇಶ ಅನ್ಕೊಂತೀನಿ, ಒಂದು ಸ್ಟೇಜ್ ಮೇಲೆ ಮಾತಾಡಿರ್ತಾರೆ. ಇನ್ನು 2 ತಿಂಗಳಲ್ಲಿ ನಾನು ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಇದೇ ಹರೀಶ್ ಪೂಂಜಾ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಅದೇ ಹರೀಶ್ ಪೂಂಜಾ ಅವರು 2 ವರ್ಷ ಆದರೂ ನ್ಯಾಯ ಕೊಡಿಸಿರಲ್ಲ. ಅದಕ್ಕೋಸ್ಕರ ಯಾರೋ ಒಬ್ಬರು ನ್ಯೂಸ್ ರಿಪೋರ್ಟರ್, ಅಂದರೆ ಆ ಒಂದು ಭಾಗದ ನ್ಯೂಸ್ ರಿಪೋರ್ಟರ್ ಹೋಗಿ ಕೇಳ್ತಾರೆ, ಸರ್ ನೀವು ಅವತ್ತಿನ ದಿನ 2023ರಲ್ಲಿ ಈ ರೀತಿ 2 ತಿಂಗಳಲ್ಲಿ ನ್ಯಾಯ ಕೊಡಿಸ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಎಲ್ಲೋಯ್ತು ನಿಮ್ಮ ಮಾತು? ಹಾಗಾದ್ರೆ ನ್ಯಾಯ ಕೊಡ್ಸಲ್ವಾ? 2 ವರ್ಷ ಆಯಿತು, ಏನು ಕತೆ ಅಂತ ಕೇಳಿದ್ದಕ್ಕೆ ನಾನು ಹೇಳಿದ್ದ? ಯಾವಾಗ? ನಾನು ಹೇಳಿಲ್ವಲ್ಲ. ಸಾರಿ ಇಲ್ಲದೇ ಇರೋದೆಲ್ಲ ಕೇಳಕ್ಕೆ ಹೋಗ್ಬಿಡಿ, ಸಂಬಂಧ ಇಲ್ಲದೆ ಇರೋದೆಲ್ಲ ಕೇಳಕ್ಕೆ ಹೋಗ್ಬಿಡಿ, ನಾನು ಏನು ಮಾತಾಡಿದ್ದೀನಿ ಅದನ್ನು ಮಾತ್ರ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅವರು ನಿಜವಾಗ್ಲೂ ಉಲ್ಟಾ ಹೊಡಿತಾ ಇರೋದಾ, ಅಥವಾ ನಿಜವಾಗ್ಲೂ ಅವ್ರು ಮಾತಾಡದೆ ಅದೇನೋ ಹೊಸ್ದಾಗೇನೋ ಬಂದಿದೆಯಲ್ಲ AI ಮೂಲಕ ಅವ್ರ ಬಾಯಲ್ಲಿ ಮಾತಾಡಿಸಿದ್ದ, ಅಥವಾ ಯಾರೋ ಬೇರೆಯವ್ರು ಮಾತಾಡಿ ಅದಕ್ಕೆ ಲಿಪ್ ಸಿಂಕ್ ಮಾಡಿದ್ದ? ಈ ಒಂದು ವಿಚಾರನ ನಾವು ಡಿಸ್ಕಸ್ ಮಾಡೋದಾದ್ರೆ 2023ರಲ್ಲಿ ಇನ್ನೂ AI ಇತ್ತು, ಆದರೆ ಟ್ರೆಂಡ್ ಆಗಿರಲಿಲ್ಲ, ಎಲ್ರಿಗೂ ಗೊತ್ತಾಗುವಂಥ ಒಂದು ಹಂತದಲ್ಲಿ ಇರಲಿಲ್ಲ. ಸೊ ಹಾಗಾಗಿ 2023ರಲ್ಲಿ AI ವಿಡಿಯೋ ಆಗಿತ್ತು, ಅದನ್ನ AI ಅಲ್ಲಿ ಎಡಿಟ್ ಮಾಡಿ ಮಾತಾಡ್ಸಿದಾರೆ ಅಂದರೆ ಯಾರು ಕೂಡ ನಂಬಲ್ಲ. ಅವಾಗ ಹೇಳ್ದಂಥವ್ರು ಸುಳ್ರಾಗ್ತಾರೆ. ಇನ್ನು ಲಿಪ್ ಮೂವ್ಮೆಂಟ್ ಮಾಡಿಸಿದ್ದಾರೆ, ಬೇರೆ ಯಾರೋ ಮಾತಾಡಿ ಲಿಪ್ ಮ್ಯಾಚ್ ಮಾಡಿದ್ದಾರೆ ಅನ್ನೋದಕ್ಕೂ ಆಗಲ್ಲ, ಬಿಕಾಸ್ ಅದು ತುಂಬ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ಆ ವ್ಯಕ್ತಿನೇ ಮಾತಾಡಿದ್ದು ಅಂತಂದೇಳಿ. ಸೊ ಈಗ ಸಡನ್ಲಿ ಯಾಕೆ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಇದನ್ನ ಹೊರತುಪಡಿಸಿ ಸೌಜನ್ಯ ಒಂದು ಹತ್ಯೆ ಆದಂಥ ಟೈಮಲ್ಲಿ ಇದ್ದಂಥವರು, ಆ ಒಂದು ಟೈಮಲ್ಲಿ ಆ ಒಂದು ಭಾಗದ ಆ ಒಂದು ಜಾಗದಲ್ಲಿ ಪೊಲಿಟಿಷಿಯನ್ ಆಗಿದ್ದಂಥವ್ರು 2008ರಿಂದ 2013, ಅಂದರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗೆ 5 ವರ್ಷ ಒಂದು ಸಮಯ ಇರುತ್ತಲ್ವಾ. ಸೊ ಆ ವ್ಯಕ್ತಿ 2008ರಿಂದ ಹೆಸರು ಹೇಳಕ್ಕೆ ಹೋಗಲ್ಲ, ಯಾಕೆ ಹೇಳ್ತಾ ಇಲ್ಲ ಅಂತ ನಿಮ್ಗೆ ನೀವೇ ಅರ್ಥ ಮಾಡ್ಕೊಳ್ಳಿ. 2008ಇಂದ 2013ವರೆಗೂ ಆ ವ್ಯಕ್ತಿ ಆ ಒಂದು ಜಾಗದಲ್ಲಿ ಮೆಜಾರಿಟಿಲಿ ಇರ್ತಾರೆ. ಬಟ್ 2013 ಅಂತಂದರೆ ಡೆಫಿನೆಟ್ಲಿ ಸೌಜನ್ಯ ಕೇಸ್ ಅವರ ಒಂದು ಟೈಮ್ ಪೀರಿಯಡಲ್ಲೇ ಬರುತ್ತೆ. ಸೊ 2012ಅಲ್ಲೇ ಆ ವ್ಯಕ್ತಿ ಹೇಳಿರ್ತಾರೆ. ಸಂತೋಷ್ ರಾವ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಸಂತೋಷ್ ರಾವ್ ಮೇಲೆ ಅಪರಾಧಿ ಅನ್ನೋ ಒಂದು ಪಟ್ಟ ಕಟ್ಟೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಆ ವ್ಯಕ್ತಿ ಹೇಳಿರ್ತಾರೆ ಆ ಟೈಮಲ್ಲಿ ಇದ್ದಂಥವ್ರು. ಅದೇ 2013ರಲ್ಲಿ ಅವರು ಇನ್ನೇನು ಆ ಒಂದು ಪದವಿಯಿಂದ ಹೊರಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ಅವ್ರು ಅದೇ ಮಾತನ್ನು ಹೇಳಿರ್ತಾರೆ. ಬಟ್ ಅದಾದ ನಂತರ ಅಲ್ಲಿ ಒಂದು ಮೆಜಾರಿಟಿಗೆ ಬರ್ತಕ್ಕಂಥ ವ್ಯಕ್ತಿ ಹರೀಶ್ ಪೂಂಜಾ ಅವರು. ಸೊ ಅದಕ್ಕಿಂತ ಮುಂಚೆ ಇದ್ದಂಥವ್ರ ಮಾತು ಈ ರೀತಿ ಇರುತ್ತೆ, ಅದಾದ್ಮೇಲೆ ಬಂದಂಥ ವ್ಯಕ್ತಿ ಈ ರೀತಿ ಇರ್ತಾರೆ. ಸರಿ ಆಯಿತು, ಇನ್ನು 2 ತಿಂಗಳ ನಾನು ನ್ಯಾಯ ಕೊಡಿಸ್ತೀನಿ ಅಂತಂದೇಳಿ ಇವ್ರು ಉಲ್ಟಾ ಹೊಡಿತಾರೆ. ಸೊ ಈ ವಿಚಾರದಲ್ಲಿ ನನಗೆ ಒಂದು ಕ್ವಶನ್ ಮಾರ್ಕ್ ಕಾಣಿಸ್ತಾ ಇದೆ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಇದನ್ನು ಹೊರತುಪಡಿಸಿ ಏನಪ್ಪ ನೀನು ಪತ್ತೆನೇ ಇರಲಿಲ್ಲ, ವಿಡಿಯೋನೇ ಮಾಡ್ತಾ ಇರಲಿಲ್ಲ, ಎದುರ್ಕೊಂಬಿಟ್ಟ, ಏನು ಕತೆ, ಸಮೀರ್ನ ಹಿಡಿದ್ರು ಅಂತಂದೇಳಿ ನೀನು ಬಿಲ ಸೇರ್ಕೊಂಬಿಟ್ಟ ಅಂತ ಕೇಳ್ತಾ ಇದ್ರಿ. ಸಮೀರ್ನ ಹಿಡಿದ್ರೆ ನಾನು ಯಾಕೆ ಗುರು ಬಿಲ ಸೇರ್ಕೊಳ್ಳಿ? ನಾನು ರೀಸೆಂಟಾಗಿ ಒಂದು ಶಾರ್ಟ್ ಫಿಲ್ಮ್ ಕೂಡ ಶುರು ಮಾಡಿಕೊಂಡೆ. ನನ್ನ
ಪೇಜಲ್ಲಿ ನಾನು ಇದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಪೋಸ್ಟ್ ಮಾಡಿದ್ದೀನಿ, ನನ್ನ ಒಂದು ಶಾರ್ಟ್ ಫಿಲ್ಮ್ ಪೋಸ್ಟರ್ ಬೋಂಡಿ ಸಲೂನ್ ಅಂತೇಳಿ. ಆ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಸುಮ್ಮನೆ ಊಹಾಪೋಹ ಮಾಡಿಕೊಂಡು ಏನೋ 2 ದಿನ ಗ್ಯಾಪ್ ಕೊಟ್ಟಿವಿ ಅಂದ ತಕ್ಷಣ ಸುಮ್ಮನೆ ಮಾತಾಡೋದಲ್ಲ. ವಿಡಿಯೋನೇ ಮಾಡಿಲ್ಲ ಅಂದರೆ ಈ ರೀತಿ ಮಾತಾಡ್ತೀರಾ. ಪ್ರತಿದಿನ ವಿಡಿಯೋ ಮಾಡಿದ್ರೆ ದಿನ ಏನು ಗುರು ನಿನ್ ಗೋಳು ಅಂತೀರಾ. ಇವ್ರುಗಳ ಪರ ಇದ್ರೆ ಎಷ್ಟು ತಗೊಂಡೆ ಪೇಮೆಂಟು ಅಂತೀರಾ, ಅವ್ರುಗಳ ಪರ ಹೋದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟೆ ಅಂತೀರಾ. ಯಾರನ್ನ ನಂಬಬೇಕು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ನನಗನ್ಸೋದೇನಪ್ಪ ಅಂತಂದ್ರೆ, ಏನೋ ಮಾಡಿದೆ ನೀವುಗಳು ಯಾವ ರೀತಿ ಮಾಡ್ತಿರೋ ಬೇರೆ ಬೇರೆ ವಿಡಿಯೋಗಳಿಗೆ ಕಮೆಂಟ್ ಹಾಕೊಂಡು ಆ ರೀತಿ ನಾನು ಕೂತ್ಕೊಂಡ್ರೆ ಬೆಟ್ರು ಅಂತ ಅನ್ಸುತ್ತೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಅವರ ತಾಯಿಯ ಕೇಸ್ ಮತ್ತೆ ರೀಓಪನ್ ಆದಮೇಲೆ ಈಗ ಭೀಮನ್ನ ಒಂದು ಬ್ರೈನ್ ಮ್ಯಾಪಿಂಗ್ ಯಾವಾಗ ಕರ್ಕೊಂಡು ಹೋಗ್ತಾರೆ, ಈ ಥರದೊಂದಷ್ಟು ವಿಚಾರಗಳು ಏನಾದ್ರು ಮತ್ತೆ ಸಿಕ್ಕಿದ್ರೆ ಅದನ್ನೆಲ್ಲ ತಗೊಂಡು ಬಂದು ನಾನು ಮತ್ತೆ ನನ್ನ ಒಂದು ಚಾನಲಲ್ಲಿ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಮರಿಬೇಡಿ ನನ್ನ ಒಂದು ಚಾನಲ್ RVK ಸ್ಟುಡಿಯೋಸ್, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಗ್ತಾ ಇರೋಣ ಮತ್ತೆ. ನಿಮ್ಮ ಏನೇ ಡೌಟ್ಸ್ಗಳಿದ್ರು ನನ್ನ ಕಮೆಂಟ್ ಸೆಕ್ಷನ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಲವ್ ಯು.